ಅಲ್ಲ ನಮ್ಮ ಗಿಲ್ಲಿ ಕ್ರೇಜ್ ನೋಡಿ ತಿಕ್ಕ ಹೊರ್ಕೊಳ್ಳೋರು ಒಬ್ರ ಇಬ್ರ ಏನಕ್ಕೆ ಅಂತ ಹೇಳಿದ್ರೆ ಈ ವಿಡಿಯೋ ನೋಡಿ. ಈ ಸರಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಮೇಡಮ್? ನಿಮಗೆ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ಬೇಕು. ನೋಡಿ ಎಲ್ಲ ಗಿಲ್ಲಿ ಗಿಲ್ಲಿ ಅಂತ ನಿಮ್ಮ ಫ್ರೆಂಡ್ ಏನ್ ಗಿಲ್ಲಿ ಅಂತ ಗೆಲ್ಬೇಕು ಅಂತ ಅಂದ್ಬಿಟ್ಟು ಏನಾದ್ರು ವಿಶ್ ಮಾಡ್ತೀರಾ ಅಂತ ಅವ್ರಿಗೆ ಏನಾದ್ರು? ಆ ವಿಶ್ ಎಲ್ಲರಿಗೂ ಮಾಡ್ತೀನಿ, ಚೆನ್ನಾಗಿ ಆಡೋರ್ಗೆ ಎಲ್ಲರಿಗೂ ವಿಶ್ ಮಾಡ್ತೀನಿ. ಯಾರು ಚೆನ್ನಾಗಿ ಆಡ್ತಾರೋ ಇಲ್ಲಿ ಆಟ ನೋಡಿ ನಿಮ್ಗೆ ಹೆಂಗ ಅನ್ಸ್ತು ಮೇಡಮ್? ಒಳಗಡೆ ನಾನು ಒಳಗಡೆ ಹೋಗಿಲ್ಲ ಸರ್, ನೋಡ್ತಾ ಇಲ್ಲ. ಬಿಗ್ ಬಾಸ್ ನೋಡ್ತಾ ಇಲ್ಲ ಮೇಡಮ್ ನೀವು? ನೋಡಿ ಗಗನ ಅವರೇ, ಗಿಲ್ಲಿ ವರ್ಸ್ ಗಗನ ಅಂತಿದ್ರು, ಫಸ್ಟು ಗಿಲ್ಲಿ ಲವ್ಸ್ ಗಗನ ಅಂತಿದ್ರು. ಅಲ್ಲ ಕಣಮ್ಮ, ನಿನ್ನ ಬೆಳೆಸಿದ್ದೆ ಅವನು ಒಂದು ಲೆಕ್ಕದಲ್ಲಿ. ನೀನು ಒಂದು ಶೋ ಮಾಡ್ಕೊಬಂದೆ ಮಹಾರಾಣಿ ಅಂತ, ಯಾವುದೋ ಮಹಾರಾಣಿ ಅಂತ ಒಂದು ಶೋ ಮಾಡ್ಕೊಬಂದೆ. ಆ ಶೋ ಅಲ್ಲಿ ನಿನಗೆ ಒಂದು ಚೂರು ಕೂಡ ಒಂದು ಕ್ರೇಜೇ ಇರಲಿಲ್ಲ ನಿನಗೆ. ನಿಜವಲ್ಲೂ ಹೇಳ್ತೀನಿ, ಆ ಮಹಾರಾಣಿ ಶೋ ಅಲ್ಲಿ ಒಂಚೂರು ಒಂದು ಕ್ರೇಜ್ ಇರಲಿಲ್ಲ. ನೀನು ರನ್ನರ್ ಅಪ್ ಆದ್ರೂ ಒಂದು ಕ್ರೇಜ್ ಇರಲಿಲ್ಲ. ಅದಾದಮೇಲೆ ಯಾವಾಗ ಭರ್ಜರಿ ಬ್ಯಾಚಲರ್ಸ್ಗೆ ಬಂದೆ, ಅದರಲ್ಲಿ ನಮ್ಮ ಗಿಲ್ಲಿ ಯಾವಾಗ ಉರ್ಸಕ್ಕೆ ಸ್ಟಾರ್ಟ್ ಮಾಡ್ದಾಗ ಗೊತ್ತಾ, ನಿಮಗೆಲ್ಲ ಹೆವಿ ಉರ್ಸೋದು ಸ್ಟಾರ್ಟ್ ಮಾಡ್ದಾಗ ಗೊತ್ತಾ, ಅವಾಗಿಂದ ಕ್ರೇಜ್ ಜಾಸ್ತಿ ಆಯಿತು ನಿಮಗೆ. ಸುಮ್ಮನೆ ಇಲ್ಲದೆ ಇರೋದೆಲ್ಲ ಮಾತಾಡ್ಕೊಂಡು ಈ ಥರ ಯಾರು ವಿನ್ ಆಗಬೇಕು ಅಂತ ಕೇಳಿದ್ರೆ ಯಾರೋ ಚೆನ್ನಾಗಿ ಆಡೋರು ವಿನ್ ಆಗಲಿ. ಸ್ವಲ್ಪ ಹುರ್ಕೊಳ್ಳೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇದೆಲ್ಲ ತಣ್ಣೀರು ಗಿಂಡಿದೆ ಹೋಗಿ ಎಜ್ಬಿಟ್ಟು ಕೂತ್ಕೊಳ್ಳಿ. ಇವ್ರು ಮಾತ್ರ ಏನು ಯಾರು ವಿನ್ನರ್ ಆಗಬೇಕು ಗಿಲ್ಲಿ ಗಿಲ್ಲಿ ಅಂತ ಕಿರಿಸ್ತಾ ಇದ್ರೆ ಸ್ಟೇಜ್ ಮೇಲೆ ಹಿಂಗಂತೆ. ಯಾವತ್ತು ಹತ್ತಿರ ಏಣಿ ಒದಿತೀರ ಗೊತ್ತಾ, ಆವಾಗ ಎಲ್ಲೂ ನಿಮಗೆ ಫ್ಯಾನ್ಸ್ ಸಿಗೋದಿಲ್ಲ. ಅವ್ನು ಅಲ್ಲಿಗೆ ಹೋದ್ನಲ್ಲ ಉರಿತೈತೆ ಅಷ್ಟೇ, ನಿಮಗೆ ಇನ್ನೇನು ಇಲ್ಲ. ಏನು ಹೇಳ್ತೀರಾ ಗಾಯ್ಸ್ ಇದಕ್ಕೆ? ಏನಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.